ಕನ್ನಡ ವೀಕ್ಷಕರಿಗೆ ಈ ವಾರದ ನಾಡಿನ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗಾದರೆ ಬನ್ನಿ ವೀಕ್ಷಕರೇ, ನಾಡಿನ ದೇಗುಲ ದರ್ಶನದಲ್ಲಿ ನಾವಿಂದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕುಂದನದ ನಾಡು ಕುಂದರ ನಾಡಿನ ತಪೋಭೂಮಿಯಲ್ಲಿ ನೆಲೆಸಿದ ನಾಡಿನ ಆರಾಧ್ಯ ದೈವ ಶ್ರೀ ಅಡವಿ ಸಿದ್ದೇಶ್ವರ ಸುಂದರ ಮಠದ ಸುಂದರ ವಿಹಂಗಮವಾದಂತಹ ನೋಟವನ್ನು ಇವತ್ತು ನಾವು ನೋಡೋಣ. ಸುಂದರವಾದ ಸ್ವಚ್ಛಂದ ಪರಿಸರದಲ್ಲಿ ಭವ್ಯ ಕಲ್ಲುಗಳ 700 ವರ್ಷದ ಇತಿಹಾಸವುಳ್ಳಂತಹ ಸತ್ಯಂ ಶಿವಂ ಸುಂದರಂ ಸ್ತೋತ್ರದ ಮಹಾದ್ವಾರ, ಹಾಗೆ ಹಕ್ಕಿಗಳ ಕಲರವ, ಹಸಿರಿನ ಅಂಗಿಯುಟ್ಟ ಪರಿಸರದ ಮಧ್ಯದಲ್ಲಿ ಸುಂದರ ಕಟ್ಟಿಗೆಯ ಕೆತ್ತನೆಯ ಅರಮನೆಯನ್ನು ಹೋಲುವ ಸುಂದರವಾದಂತಹ ಮಠ. ಈ ಮಠವನ್ನು ನೋಡಲು 100 ಕಣ್ಣು ಸಾಲದು. ವೀಕ್ಷಕರೇ, ಸತ್ಯ ಸುಂದರವಾದ ಕಂಬಗಳ ಸಾಲು, ಹಾಗೆ ಕಣ್ಣು ಕೊರೆಯುವ ಕಟ್ಟಡದ ವಿನ್ಯಾಸ, ಸುಂದರವಾದಂತಹ ವರ್ಣರಂಜಿತವಾದ ಭವ್ಯ ಮಹಲು ಇಲ್ಲಿದೆ. ಕಲಾವಿದರ ಕೈಗೆ ನಿಲುಕಲಾದಂತಹ ಯೋಚನೆಯನ್ನು ಮೀರಿ ಇಲ್ಲಿ ಕೆತ್ತನೆಯ ಕೆಲಸವನ್ನು ನೀವು ನೋಡಬಹುದು.
ಅಲ್ಲದೆ ಸುಂದರ ಮಠದ ಗರ್ಭದಲ್ಲಿ ವಜ್ರದಂತೆ ಕಂಗೊಳಿಸುತ್ತಿರುವ ಶ್ರೀ ಅಡವಿ ಸಿದ್ದೇಶ್ವರ ಪಾಲಗಡಲದಂತಹ ಸುಂದರವಾದಂತಹ ಮುಖದಲ್ಲಿ ಗರ್ಭಗುಡಿಯ ದರ್ಶನ ನೋಡಲು ಸಾವಿರ ಕಣ್ಣು ಸಾಲದು ಸ್ನೇಹಿತರೆ. ಅಷ್ಟೇ ಅಲ್ಲ ವೀಕ್ಷಕರೇ, ಇಲ್ಲಿ ಅನ್ನದಾಸೋಹ ಸವಿದರೆ ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ. ಇದೆಲ್ಲರ ದಿವ್ಯತೆಯ ಜವಾಬ್ದಾರಿಯನ್ನು ಹೊತ್ತಿಕೊಂಡಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಅಮರ ಸಿದ್ದೇಶ್ವರ ಅಪ್ಪಾಜಿಯವರ ಕಾಳಜಿಯನ್ನು ನೋಡಲು ಹೇಳಲು ಬಾರದು. ಅಷ್ಟೊಂದು ಜನರ ಬಗ್ಗೆ ಅವರಿಗೆ ಕಾಳಜಿ. ಅಷ್ಟೇ ಅಲ್ಲ, ಮರೆಮಾಚುತ್ತಿರುವ ಸಂಸ್ಕೃತಿಯನ್ನು ಉಳಿಸಲು ದಿನವೂ ಮಠದಲ್ಲಿ ಸಂಸ್ಕೃತ ವೇದಪಾಠ ನಡೆಯುವುದು ಇಲ್ಲಿನ ಜನರ ಭಾಗ್ಯ ಅಂತಾನೆ ನಾವು ಹೇಳಬಹುದು. ಬನ್ನಿ ವೀಕ್ಷಕರೇ, ನಮ್ಮ ಟಿವಿ 49 ನ್ಯೂಸ್ ಕನ್ನಡದ ಗೋಕಾಕ್ ಕುಂದರನಾಡಿನ ವರದಿಗಾರರು ಆದಂತಹ ಶ್ರೀ ಸನ್ನಪ್ಪ ಸನದಿ ಅವರ ಮಾತನ್ನು ಇಲ್ಲಿ ನಾವು ಕೇಳೋಣ. ನಮಸ್ಕಾರ. ಕುಂದರನಾಡಿನ ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಗೋಕಾಕ್ ತಾಲೂಕಿನ ಅಂಕಲಗಿ ಗ್ರಾಮ. ಇಲ್ಲಿ ಅಡವಿ ಸಿದ್ದೇಶ್ವರ ಮಠ ಕುಂದರನಾಡಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ಪೂರ್ವವಾದಂಥ ಒಂದು ದೊಡ್ಡ ಮಠ ಐತಿ. ಈ ಮಠದ ಜಾತ್ರೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಪ್ರತಿ ವರ್ಷ ಭಾರಿ ವಿಜೃಂಭಣೆಯಿಂದ ಜಾತ್ರೆಯನ್ನು ನಡೀತಕ್ಕಂಥ ಜಾತ್ರೆ ಇದು. ಈ ಜಾತ್ರೆಯನ್ನು ನೋಡಲಿಕ್ಕೆ ಕರ್ನಾಟಕ ರಾಜ್ಯದಿಂದ ಅಷ್ಟೇ ಅಲ್ಲ, ರಾಜ್ಯ ಮತ್ತು ಅಂತರ್ರಾಜ್ಯದಿಂದ ಇಲ್ಲಿ ಎಲ್ಲ ಭಕ್ತಾದಿಗಳು ಇಲ್ಲಿ ಯಾವಾಗ ಮೊದಲಿನಿಂದನೂ ಭಕ್ತರ ಸಂಖ್ಯೆ ಐತಿ. ಈ ಮಠವು ಕಟ್ಟಿಗೆಯಿಂದ ನಿರ್ಮಿತವಾದಂಥ ಮಠ ಆಗೈತಿ. ಇಲ್ಲಿ ಪ್ರತಿದಿನ ಎರಡು ವೇಳೆ ಮುಂಜಾನೆ ಮತ್ತು ಸಾಯಂಕಾಲ ಪೂಜೆ ನಡೀತೈತಿ. ನಿರಂತರ ದಾಸೋಹ ಇರ್ತೈತಿ. ಮಠದ ಪ್ರಧಾನ ಅರ್ಚಕರಾದಂಥ ನಮ್ಮ ಶಿವಪ್ರಸಾದ್ ಅವರದಾರು, ಅವರ ಕಡೆಯಿಂದ ಸ್ವಲ್ಪ ಈ ಮಠದ ಬಗ್ಗೆ ಮಾಹಿತಿ ಕೇಳಿ. ಅಡವಿಸಿದ್ದೇಶ್ವರಾಯ ವಿದ್ಮಹಿ ಅಡವಿಸಿದ್ದೇಶ್ವರಾಯ ಧೀಮಹಿ ತನ್ನೋ ಅಡವಿಸಿದ್ದೇಶ್ವರ ಪ್ರಚೋದಯಾತಃ. ಪ್ರಥಮವಾಗಿ ಈ ಅಡವಿಸಿದ್ದೇಶ್ವರ ಮಹಾಕೃತ್ತುಗಿಗೆ ಗದ್ದಿಗೆ ನಿರಂತರವಾಗಿ ಮಹಾರುದ್ರಾಭಿಷೇಕ ಜರುಗುತ್ತದೆ. ಹಾಗೂ ಈ ಮಠದಲ್ಲಿ 20ರಿಂದ 25ರವರೆಗೆ ವೇದ ಅಭ್ಯಾಸ ಮತ್ತು ಜ್ಯೋತಿಷ್ಯ ಒಟುಗಳು ಕೂಡ ಇಲ್ಲಿ ಈಗ ಪ್ರಸ್ತುತವಾಗಿದ್ದಾರೆ. ಹಾಗೂ ಈ ಹಾಸ್ಟೆಲ್ನಲ್ಲಿ ಅಡವಿಸಿದ್ದೇಶ್ವರ ಮಹಾ ಹಾಸ್ಟೆಲ್ನಲ್ಲಿ ಕೂಡ ಈಗ 80 ಹುಡುಗರು ಕೂಡ ಈ ಅಭ್ಯಾಸವನ್ನು ಮಾಡಲಿಕ್ಕೆ ಇಲ್ಲಿದ್ದಾರೆ. ಹಾಗೂ ಅಡವಿಸಿದ್ದೇಶ್ವರ ನಿತ್ಯ ರುದ್ರಾಭಿಷೇಕ ಇರಬಹುದು, ಹಾಗೂ ಇಲ್ಲಿ ಅನ್ನದಾಸೋಹ ಇರಬಹುದು. ಪ್ರತಿನಿತ್ಯ ಪೂಜೆ ಪುನಸ್ಕಾರ, ಎಲ್ಲ ಪೂಜೆ ಪುನಸ್ಕಾರ ಕೂಡ ಈ ಶ್ರೀಮಠದಲ್ಲಿ ನಡೆಯುತ್ತೆ. ಅಡವಿಸಿದ್ದೇಶ್ವರರು ಕೂಡ 775 ವರ್ಷ ಬದುಕಿ ಬಾಳಿ ಈ ಕುಂದರ್ನಾಡಿನಲ್ಲಿ ಅತಿ ಶ್ರೇಷ್ಠ ಸತ್ಪುರುಷವೆಂದು ಇಡೀ ಖ್ಯಾತಿ ಪಡೆದಿರುವ ಶ್ರೀಮಠ ಇದು ಎಂದರೆ. ನೋಡಿರಲ್ಲ ವೀಕ್ಷಕರೇ, ಅಂಕಲಗಿಯ ಮಠದ ಸೌಂದರ್ಯ. ಬನ್ನಿ, ಮುಂದಿನ ಮಂಗಳವಾರ ಇನ್ನೊಂದು ನಾಡಿನ ದೇಗುಲದೊಂದಿಗೆ ಸಿಗೋಣ. ಧನ್ಯವಾದಗಳು. ಇನ್ನಷ್ಟು ವಿಷಯಗಳನ್ನು ನೋಡಲು ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.